ಸ್ಪೈನಲ್ ಅನಸ್ತೇಷಿಯಾಗೆ ಸ್ಪೈನಲ್ ಟೆಕ್ ಆಗಿ ಏನೆಲ್ಲ ಪ್ರಿಪೇರ್ ಮಾಡ್ಬೇಕಂತೇಳಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮೇಯ್ನ್ ಆಗಿ ಈ ಒಂದು ಮಯೋಟ್ರೋಲಿ ಏನಾದ್ರು ತಕೊಂಡು ಅದರಲ್ಲಿ ಎಲ್ಲ ಥಿಂಗ್ಸ್ ಅನ್ನು ಇಡಬೇಕಾಗುತ್ತೆ. ಸ್ಪೈನಲ್ ಅನಸ್ತೇಷಿಯಾಗೆ ಏನೆಲ್ಲ ಬೇಕಂತೇಳಿ ಫಸ್ಟ್ ಸ್ಪೈನಲ್ ಸೆಟ್ ಅಲ್ಲಿ ಗ್ಯಾಲಿ ಕಪ್, ಸ್ಪಾಂಜ್ ಹೋಲ್ಡರ್, ಹೋಲ್ ಟವಲ್, ಇಷ್ಟು ಥಿಂಗ್ಸ್ ಇದ್ರೊಳಗಡೆ ಸ್ಪೈನಲ್ ಸೆಟ್ ಒಳಗಡೆ ಇರುತ್ತೆ. ಇದು ಫುಲ್ಲಿ ಸ್ಟರೈಲ್ ಆಗಿರ್ಬೇಕು. ಸಿರಿಂಜಸ್ 2cc and 5cc. ಡ್ರಗ್ಸ್ ಅಲ್ಲಿ ಇಂಜೆಕ್ಷನ್ ಬಿಪಿಯೋಕೇನ್ ಹೆವಿ ಅಂಡ್ ಲಿಗ್ನೋಕೇನ್ 2%. ಬಿಪಿಯೋಕೇನ್ ಹೆವಿ, ಅನಾವಿನ್ ಹೆವಿ ಅಂತ, ಸೆನ್ಸೋಕೇನ್ ಹೆವಿ ಅಂತ ಬೇರೆ ಬೇರೆ ಬ್ರ್ಯಾಂಡ್ ಅಲ್ಲಿ ಬರುತ್ತೆ. ಲಿಗ್ನೋಕೇನ್ 2% ಇದು ಲೋಕಲ್ ಅನಸ್ಥೆಟಿಕ್. ಇದು ಸ್ಪೈನಲ್ ಅನಸ್ತೇಷಿಯಾಗೆ ಯೂಸ್ ಮಾಡುವ ಡ್ರಗ್. ಈ ಬಿಪಿಯೋಕೇನ್ ಹೆವಿಯನ್ನು 5cc ಅಲ್ಲಿ ಲೋಡ್ ಮಾಡ್ತೇವೆ. ಲಿಗ್ನೋಕೈನ್ 2% ಅನ್ನು 2cc ಅಲ್ಲಿ. ನೆಕ್ಸ್ಟ್ ಡಿಸ್ಪೋನಿಡಲ್ 26 into 1.5 ಅಂತ ಬರುತ್ತೆ. ಇದು ಎಲ್ಲ ಅನಸ್ಥೆಟಿಸ್ಟ್ ಯೂಸ್ ಮಾಡಲ್ಲ, ಸಮ್ ಅನಸ್ಥೆಟಿಸ್ಟ್ ಯೂಸ್. ನೆಕ್ಸ್ಟ್ ಸ್ಪೈನಲ್ ನೀಡಲ್ ಅಲ್ಲಿ 4 ನೀಡಲ್ ಮಸ್ಟ್. ಯಾವ್ದಂತ ಹೇಳಿದ್ರೆ 23, 25, 26, 27 ಗೇಜ್. ಇದರಲ್ಲಿ ಯಾವ್ದಾದ್ರೂ ಒಂದು ನೀಡಲ್ ಅನಸ್ಥೆಟಿಸ್ಟ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಆಂಟಿಸೆಪ್ಟಿಕ್ ಸೊಲ್ಯೂಷನ್, ಇದು ಸ್ಟೆರಿಲೈಸ್ ಗೆ ಇಷ್ಟನ್ನು ಯೂಸ್ ಮಾಡ್ತಾರೆ. ಇದರಲ್ಲಿ ಬೆಟಾಡಿನ್ 5% ಬರುತ್ತೆ ಮತ್ತೆ 10% ಬರುತ್ತೆ. ಇದರಲ್ಲಿ ಯಾವ್ದಾದ್ರೂ ಒಂದು ಯೂಸ್ ಇಟ್ರೆ ಇತ್ತು. ಇದರಲ್ಲಿ ಬೆಟಾಡಿನ್ ಅಲ್ಲಿ ಒಂದು 5% ಇರಲಿ, ಇಲ್ಲಾಂದ್ರೆ 10% ಯೂಸ್ ಮಾಡಬೇಕು. ನೆಕ್ಸ್ಟ್ ಕ್ಲೋರೆಕ್ಸಿಡಿನ್, ಇದಕ್ಕೆ ಇನ್ನೊಂದು ಹೆಸರು ಸ್ಟೆರ್ಲಿಯಂ ಅಂತ ಹೇಳ್ತೇವೆ. ನೆಕ್ಸ್ಟ್ ಸ್ಪಿರಿಟ್ ಮತ್ತೆ ಸ್ಟೆರೈಡ್ ಗ್ಲೌಸ್. ಈ ಬೆಟಾಡಿನ್ ಇದೆಯಲ್ಲ, ಈ ಬೆಟಾಡಿನ್ ಯೂಸ್ ಮಾಡುದು ಈ ಗ್ಯಾಲಿಕಪ್ ಅಲ್ಲಿ ಯೂಸ್ ಮಾಡ್ತಾರೆ ಅನಸ್ಥೆಟಿಸ್ಟ್. ಕ್ಲೋರೆಕ್ಸಿಡಿನ್ ಡೈರೆಕ್ಟ್ ಆಗಿ ಯೂಸ್ ಮಾಡ್ತೇವೆ. ಸಮ್ ಟೈಮ್ಸ್ ಗ್ಯಾಲಿಕಪ್ ಅಲ್ಲಿ ಸಹ ತೆಗಿಬಹುದು. ಇಷ್ಟು ಥಿಂಗ್ಸ್ ಆಸ್ ಅನಸ್ಥೇಷಿಯಾ ಟೆಕ್ನಿಷಿಯನ್ ಇದೆಲ್ಲ ಬಿಫೋರ್ ಸ್ಪೈನಲ್ ಅನಸ್ಥೇಷಿಯಾ ರೆಡಿ ಮಾಡಿ ಇರಬೇಕು.